ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಬಹುಜನರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ದೇಹ ತೂಕವನ್ನ ಔಷಧಿ ರಹಿತವಾಗಿ ಯಾವ ರೀತಿ ಕಮ್ಮಿ ಮಾಡಬಹುದು ಅನ್ನೋದನ್ನ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಒಂದು ಪತ್ರವನ್ನ ನೋಡೋಣ. ಪುಟ್ಟಮ್ಮ ಅಂತ ತುಮಕೂರಿಂದ ಪತ್ರವನ್ನ ಬರೆದಿದ್ದಾರೆ. ನಾನು ದೇಹ ತೂಕದಿಂದ ಬಳಲುತ್ತಿದ್ದೆ. ನನ್ನ ದೇಹ ತೂಕ 109 kg ಇತ್ತು. ಎಲ್ಲಾ ರೀತಿಯ ಔಷಧಿಗಳ ಸೇವನೆಯ ನಂತರ ನನ್ನ ದೇಹ ತೂಕ ಹೆಚ್ಚಾಗ್ತಾ ಇತ್ತು, ಆದ್ರೆ ಕಮ್ಮಿ ಆಗ್ತಾ ಇರಲಿಲ್ಲ. ಇದರಿಂದ ನಾನು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೆ. ನನಗೆ ಋತುಚಕ್ರದ ತೊಂದರೆ ಇತ್ತು, ಹಾಗೆ ನಿದ್ರಾ ತೊಂದರೆ, ಕಾನ್ಸ್ಟಿಪೇಷನ್, ಹಲವಾರು ತೊಂದರೆಗಳಿಂದ ನಾನು ನರಳುತ್ತಾ ಇದ್ದೆ. ಆಕಸ್ಮಿಕವಾಗಿ ನಿಮ್ಮ ಕಾರ್ಯಾಗಾರದಲ್ಲಿ ನಾನು ಪಾಲ್ಗೊಂಡ ನಂತರ ನಿಮ್ಮ ಸರಳ ಆಸನಗಳನ್ನ, ಮುದ್ರಾ ಪ್ರಾಣಾಯಾಮವನ್ನ, ಕೆಲವೊಂದು ಅಕ್ಯುಪ್ರೆಷರ್ ಬಿಂದುಗಳನ್ನ ಅಭ್ಯಾಸ ಮಾಡಿದ ನಂತರ ನನ್ನ ದೇಹ ತೂಕ 2 ತಿಂಗಳಲ್ಲಿ 95 kg ಇದೆ. ಇದರಿಂದ ನನ್ನ ಆರೋಗ್ಯನೂ ಸಹ ಸುಧಾರಿಸ್ತಾ ಇದೆ. ನಿದ್ರೆ ಚೆನ್ನಾಗಿ ಬರ್ತಾ ಇದೆ. 14 kgಯಷ್ಟು ದೇಹ ತೂಕ ಕಮ್ಮಿ ಆಗಿದೆ ಅಂತ ತುಮಕೂರಿಂದ ಪುಟ್ಟಮ್ಮವರು ಪತ್ರವನ್ನ ಬರೆದಿದ್ದಾರೆ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇಹ ತೂಕವನ್ನ ಕಮ್ಮಿ ಮಾಡೋದು ಸರ್ಕಸ್ ಅಲ್ಲ. ನಾವು ಹೇಳ್ತಕ್ಕಂತಹ ಸರಳ ಕ್ರಮಗಳನ್ನ ಜೀವನದಲ್ಲಿ ಶಿಸ್ತನ್ನ ಪಾಲನೆ ಮಾಡಿದ್ರೆ ನಿಮ್ಮ ದೇಹ ತೂಕವನ್ನ ನೀವೇ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ತರಬಹುದು. ಯಾವ ಯಾವ ಕ್ರಮಗಳನ್ನ ಪಾಲಿಸೋದ್ರಿಂದ ನಿಮ್ಮ ದೇಹ ತೂಕ ಕಮ್ಮಿ ಆಗುತ್ತೆ ಅನ್ನೋದನ್ನ ನಮ್ಮ ಶಿಬಿರಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಆ ಶಿಬಿರಗಳು ಈಗಾಗಲೇ ಪ್ರಾರಂಭ ಆಗಿದೆ. ಕೆಲವೊಂದು ಮಾಹಿತಿಯನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿ ಗಮನಿಸಿ, ನಿಮ್ಮ ದೇಹ ತೂಕವನ್ನ ಯಾವ ರೀತಿ ಕಮ್ಮಿ ಮಾಡ್ಕೊಬಹುದು. ಇದನ್ನ ಮೂತ್ರಾಶಯ ಮುದ್ರೆ ಅಂತ ಕರೀತಾರೆ. ಮೂತ್ರಾಶಯ ಮುದ್ರೆಯಲ್ಲಿ ಪಾರ್ಶ್ವ ಕಪಾಲ ಭಾತಿ ಪ್ರತಿನಿತ್ಯ ಕೇವಲ 10 ರಿಂದ 15 ಸ್ಟ್ರೋಕ್ ಅನ್ನ ಖಾಲಿ ಹೊಟ್ಟೆಯಲ್ಲಿ ಮೂತ್ರಾಶಯ ಮುದ್ರೆಯಲ್ಲಿ ಕಪಾಲ ಭಾತಿಯನ್ನ ಮಾಡೋದ್ರಿಂದ ನಿಮ್ಮ ಮಲಮೂತ್ರ ವಿಸರ್ಜನೆ ಚೆನ್ನಾಗಾಗುತ್ತೆ. ಯಾರಿಗೆ ಮಲಮೂತ್ರ ವಿಸರ್ಜನೆ ಚೆನ್ನಾಗಾಗಲ್ವೋ, ಮೋಷನ್ ಕ್ಲಿಯರ್ ಆಗಲ್ವೋ, ಕಟ್ಟಿದ ಹೊಟ್ಟೆ ಅಂತ ಕರೀತಾರೆ, ತಿಂದಂತ ಆಹಾರ ಸಂಪೂರ್ಣ ಆಚೆ ಹೋಗ್ಲಿಲ್ಲ ಅಂದ್ರೆ ಹೊಟ್ಟೆಯ ಕೆಳಭಾಗದಲ್ಲಿ ಕೊಬ್ಬು ಹೆಚ್ಚಾಗುತ್ತೆ. ಈ ರೀತಿ ಪಾರ್ಶ್ವ ಕಪಾಲ ಭಾತಿಯನ್ನ ಮಾಡಿದ್ರೆ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ. ಕೈಗಳನ್ನ ಬದಲಾಯಿಸಬೇಕು. 15 ರಿಂದ 25 ಸ್ಟ್ರೋಕ್ ವರೆಗೂ ಇದನ್ನ ಹೆಚ್ಚಿಸ್ತಾ ಹೋದ್ರೆ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ನಾಭಿಯನ್ನ ಗಮನಿಸ್ತಾ ಅಭ್ಯಾಸ ಮಾಡಿದ್ರೆ ನಾಭಿ ಚಕ್ರ ಪ್ರಾಣಾಯಾಮ. ದೇಹದಲ್ಲಿ 72,000 ನಾಡಿಗಳು ಬರುತ್ತೆ. ಆ ನಾಡಿಗಳ ಮೂಲ ಬಿಂದು ನಾಭಿ ಕೇಂದ್ರದಲ್ಲಿ ಇರೋದ್ರಿಂದ ಇದನ್ನ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ. ನಂತರ ಹಾಗೆ ಎರಡೂ ಕೈಗಳಲ್ಲಿ ಮೂತ್ರಾಶಯ ಮುದ್ರೆಯಲ್ಲಿ ಕಪಾಲ ಭಾತಿ ಅಥವಾ ನಾಭಿ ಚಕ್ರ ಪ್ರಾಣಾಯಾಮ. ಹೊಟ್ಟೆಯ ಸಂಪೂರ್ಣ ಭಾಗ ಹಗ್ಗುರ ಸ್ಥಿತಿಯಲ್ಲಿರಬೇಕು. ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಇರಬಾರದು. ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಈ ರೀತಿ ಕಪಾಲ ಭಾತಿಯನ್ನು ಮಾಡೋದ್ರಿಂದ ನಿಮ್ಮ ದೇಹ ತೂಕ
ತಿಂಗಳಲ್ಲಿ 3 ರಿಂದ 5 kgಯಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆ ಮಾಡಬೇಕು. ಹೊಟ್ಟೆಯ ತುಂಬ ಆಹಾರವನ್ನ ಅಥವಾ ಊಟವನ್ನ ಸೇವನೆ ಮಾಡಬೇಕು. ತೂಕ ಕಮ್ಮಿ ಮಾಡಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪ ತಿಂತಾ ಬಂದ್ರೆ ಗ್ಯಾಸ್ಟ್ರಿಕ್ ಇಂದ ದೇಹ ತೂಕ ಹೆಚ್ಚಾಗುತ್ತೆ. ಹಾಗಾಗಿ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕರಗಿಸ್ಬೇಕು. ವೀಕ್ಷಕರ, ಮತ್ತೊಮ್ಮೆ ನೆನಪಿರಲಿ, ನಿಮ್ಮ ದೇಹ ತೂಕ ಕಮ್ಮಿ ಆಗಬೇಕು ಅಂದ್ರೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು. ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು ಅಂದ್ರೆ ನೀವು ಚೆನ್ನಾಗಿ ತಿನ್ನಬೇಕು. ಈ ರೀತಿ ಅಭ್ಯಾಸ ಕ್ರಮಗಳನ್ನು ಮಾಡೋದ್ರಿಂದ ನಿಮ್ಮ ದೇಹ ತೂಕ ಕಮ್ಮಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಗಮನಿಸಿ, ಒಂದು ಆಕ್ಯುಪ್ರೆಷರ್ ಬಿಂದು ಬರುತ್ತೆ. ಈ ರೀತಿ ಪ್ರತಿನಿತ್ಯ ನಿಮ್ಮ ಮಣಿಕಟ್ಟನ್ನ 25 ರಿಂದ 30 ಬಾರಿ ಚೆನ್ನಾಗಿ ತಿಕ್ಕೋದ್ರಿಂದ ನಿಮ್ಮ ಮಲಮೂತ್ರ ವಿಸರ್ಜನೆ ಚೆನ್ನಾಗಾಗುತ್ತೆ. ಮೂತ್ರಕೋಶ, ಮೂತ್ರಪಿಂಡ ಅಥವಾ ಮೂತ್ರನಾಳಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ಯಾವಾಗ ಮೂತ್ರ ಕಟ್ಟುತ್ತೋ ಅವಾಗ ಮಾನಸಿಕ ಖಿನ್ನತೆ, ಮೂತ್ರ ಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಉರಿಮೂತ್ರ ರೋಗ ಬರಬಹುದು. ಆ ತೊಂದರೆಗಳು ಬರಬಾರದು ಅಂದ್ರೆ ಎರಡೂ ಕೈಗಳಲ್ಲಿ ಈ ರೀತಿ 25 ರಿಂದ 30 ಬಾರಿ ಕನಿಷ್ಠ 1 ನಿಮಿಷಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸದ ನಂತರ ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹ ತೂಕ ನಿಯಂತ್ರಣಕ್ಕೆ ಬರುತ್ತೆ. ಕಿಡ್ನಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತೆ. ಹೊಟ್ಟೆಯ ಭಾಗದ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತವೆ. ವೀಕ್ಷಕರೇ, ಇಲ್ಲಿ ಗಮನಿಸಿ, ಇದನ್ನ ಕಟಿ ಚಾಲನೆ ಅಂತ ಕರೀತಾರೆ. ನಿಮ್ಮ ಎಡಭಾಗಕ್ಕೆ ಈ ರೀತಿ ನಿಧಾನವಾಗಿ ಪಕ್ಕಕ್ಕೆ ಬಾಗಬೇಕು. ಯಾರಿಗೆ ಕಿಬ್ಬೊಟ್ಟೆಯ ಭಾಗದ ಕೊಬ್ಬಿರುತ್ತೋ ನೋಡಿ, ಈ ರೀತಿ ಪ್ರಾಣಾಯಾಮದ ನಂತರ, ನಾಭಿಚಕ್ರ ಪ್ರಾಣಾಯಾಮದ ನಂತರ ಕಿಬ್ಬೊಟ್ಟೆಯ ಭಾಗಕ್ಕೆ ಈ ರೀತಿ ಸೂಕ್ಷ್ಮ ವ್ಯಾಯಾಮವನ್ನು ಮಾಡೋದ್ರಿಂದ ನಿಮ್ಮ ಕಿಬ್ಬೊಟ್ಟೆಯ ಭಾಗದ ಕೊಬ್ಬು, ನಿಮ್ಮ ಹೊಟ್ಟೆಯ ಸುತ್ತಳತೆ ಕಮ್ಮಿ ಆಗ್ತಾ ಬರುತ್ತೆ. ಬೆನ್ನು ನೇರ ಇರಬೇಕು, ನಿಮ್ಮ ಮಂಡಿ ನೇರ ಇರಬೇಕು. ಎಷ್ಟು ಸಾಧ್ಯವಷ್ಟು ಕಿಬ್ಬೊಟ್ಟೆಯನ್ನು ಬಾಗಿಸ್ಬೇಕು. ನಂತರ ನಿಧಾನ ಮೇಲಕ್ಕೆ ಬರಬೇಕು. ಆ ನಂತರ ಮತ್ತೊಮ್ಮೆ ಎಡಭಾಗಕ್ಕೆ ಹೋಗ್ಬೇಕು. ಸಹಜ ಉಸಿರಾಟ. ಹಾಗೆ ಮತ್ತೆ ಮೇಲೆ ಬರಬೇಕು. ನೆನಪಿರ್ಲಿ, ಒತ್ತಡ ಕೊಟ್ಟು ಅಭ್ಯಾಸವನ್ನ ಮಾಡಬಾರದು. ಮತ್ತೆ ಬಲಭಾಗಕ್ಕೆ ಬಾಗಬೇಕು. ದೇಹಕ್ಕೆ ಯಾವಾಗ ಒತ್ತಡವನ್ನು ಕೊಡ್ತೀವೋ ಅವಾಗ ದೇಹ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಿಮ್ಮ ಶಕ್ತಾನುಸಾರ ಸಹಜವಾಗಿ ಅಭ್ಯಾಸ ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಕಿಬ್ಬೊಟ್ಟೆಯ ಭಾಗದ ಕೊಬ್ಬು ಕರಗ್ತಾ ಬರುತ್ತೆ. ನಾಭಿಚಕ್ರ ಪ್ರಾಣಾಯಾಮದ ನಂತರ ಈ ರೀತಿ 2 ಬಾರಿ ಅಭ್ಯಾಸ ಮಾಡಿದ್ರೆ ವೀಕ್ಷಕರೇ, ನಿಮ್ಮ ದೇಹ ತೂಕ ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಇದನ್ನ ಉತ್ತಾನಾಸನ ಅಂತ ಕರೀತಾರೆ. ಹೊಟ್ಟೆಯ ಭಾಗದ ಕೊಬ್ಬು ಕರಗುತ್ತೆ. ಹೊಟ್ಟೆಯ ಭಾಗದ ನೋವು ಇದ್ರೆ ಅಥವಾ ಹೊಟ್ಟೆಯ ಭಾಗಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ನಿಮ್ಮ ಶಕ್ತಾನುಸಾರ ಈ ರೀತಿ ಮುಂದೆ ಬಾಗಬೇಕು. ಸಹಜ ದೀರ್ಘ ಉಸಿರಾಟವನ್ನ ಮಾಡಬೇಕು. ಹೊಟ್ಟೆಯ ಭಾಗವನ್ನ ಗಮನಿಸ್ತಾ ಎಷ್ಟು ನಿಧಾನವಾಗಿ ಉಸಿರಾಟವನ್ನ ಮಾಡ್ತಿರೋ ಅಷ್ಟು
ಲಾಭವನ್ನ ಕೊಡುತ್ತೆ. ದೇಹ ತೂಕ ನಿಯಂತ್ರಣಕ್ಕೆ ಬರುತ್ತೆ. ಹೊಟ್ಟೆಯ ಸುತ್ತಳತೆ ಕಮ್ಮಿ ಆಗುತ್ತೆ. ಹಾಗೆ ನಿಧಾನ ಮೇಲೆ ಬರಬೇಕು. ಸಹಜ ದೀರ್ಘ ಉಸಿರಾಟ, ನಂತರ ವಿಶ್ರಾಂತಿಯನ್ನು ಕೊಟ್ಟು ಸಹಜ ಉಸಿರಾಟವನ್ನ ಮಾಡಬೇಕು. ವೀಕ್ಷಕರೇ, ಇಲ್ಲಿ ಗಮನಿಸಿ, ಈ ರೀತಿ ಅಗ್ನಿಸಾರ, ಬಾಹ್ಯ ಪ್ರಾಣಾಯಾಮ, ನೌಳಿ ಕ್ರಿಯೆಗಳನ್ನ ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮ ದೇಹ ತೂಕ ನಿಯಂತ್ರಣಕ್ಕೆ ಬರುತ್ತೆ. ನಮ್ಮ ತರಬೇತಿ ಶಿಬಿರಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ತಿಂಗಳಲ್ಲಿ 3 kgಯನ್ನ ಔಷಧಿ ರಹಿತವಾಗಿ ನೀವು ನಿಯಂತ್ರಣಕ್ಕೆ ತರಬಹುದು. ಆ ತರಬೇತಿ ಶಿಬಿರಗಳಲ್ಲಿ ನೀವು ಸಹ ಪಾಲ್ಗೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ, ಯಾವ ರೋಗಕ್ಕೆ ಯಾವ ಮುದ್ರೆಯನ್ನ ಯಾವ ಪ್ರಾಣಾಯಾಮದ ಜೊತೆಯಲ್ಲಿ ಮಾಡಬೇಕು, ನಿಮ್ಗೇನ್ ಸಮಸ್ಯೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ, ರೋಗಗಳಿಗೆ ಸಂಬಂಧಪಟ್ಟಂತೆ ಮುದ್ರೆಗಳು, ಆಸನಗಳು, ಪ್ರಾಣಾಯಾಮ, ಹಾಗೆ ಅಕ್ಯುಪ್ರೆಷರ್ ಸಂಪೂರ್ಣ ಮಾಹಿತಿ ಈ ಪುಸ್ತಕಗಳಲ್ಲಿ ದೊರೆಯುತ್ತೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.